So hi, welcome to my another second journey vlog. ಸೊ ಇದಕ್ಕಿಂತ ಮುಂಚೆನೂ ಒಂದು ಜರ್ನಿ ವ್ಲಾಗ್ ಮಾಡಿದ್ದೆ. ಐ ಥಿಂಕ್ ಅದನ್ನು ಯಾರು ವಿಡಿಯೋ ನೋಡಿರ್ತೀರಾ ಸೊ ಅವರಿಗೆ ಈ ಒಂದು ವಿಡಿಯೋದ ಕಂಟೆಂಟ್ ಗೊತ್ತಿರುತ್ತೆ. ಇಫ್ ಇನ್ನೂ ಯಾರು ನೋಡಿಲ್ಲ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಸೊ ಹೋಗಿ ನೋಡಿ. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಚಿನ್, ಅಸೋಸಿಯೇಟ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಬಿಹೈಂಡ್ ದ ಸ್ಕ್ರೀನ್. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ಮಳೆಯಲ್ಲಿ ಹೆಂಗೆ ಸಿಕ್ಕಾಕೊಂಡು ಲೈಕ್ ಒಂದು ರೆಸಾರ್ಟಿಗೆ ಬಂದು ಇದು ಮಾಡಿದ್ವಿ ಅಂತ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಸೊ ಇದೇ ಆ ರೆಸಾರ್ಟು. ಹಾಸನದಲ್ಲಿರೋ ಒಂದು ಫಾರ್ಮರ್ ಸನ್ ರೆಸಾರ್ಟು, ತುಂಬ ಚೆನ್ನಾಗಿದೆ. ಸೊ ಇವಾಗ ಇಲ್ಲಿ ಈ ಜಾಗದಲ್ಲಿ ಏನು ಶೂಟ್ ಇತ್ತು, ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡೋಕ್ಕಂತ ಬಂದಿದ್ವಿ ನಾವಿಲ್ಲಿ. ಈಗ ಸಾಂಗ್ ಶೂಟ್ ಎಲ್ಲ ಫೈನಲಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಮೂವ್ ಆಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಸೊ ಕಾರ್ ರೆಡಿ ಆಗ್ತಾಯಿದೆ. ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಸಕಲೇಶ್ಪುರ. ಸೊ ಸಕಲೇಶ್ಪುರದ ಆನ್ ದ ವೇಲ್ ಇದೀವಿ ನಾವು. ಸೊ ಫೈನಲಿ ಗೈಸ್, ನಾವಿವಾಗ ಸಕಲೇಶ್ಪುರದ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಫೈನಲಿ ನಾವು ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಸೊ ನಮ್ಮ ವಿನಯ್ ಬ್ರೋ ಇದ್ದಾರೆ, ಮೇಕಪ್ ಆರ್ಟಿಸ್ಟು ನಮ್ಮ ಸಿನಿಮಾಕ್ಕೆ, ತುಂಬ ಒಳ್ಳೆಯ ಟ್ಯಾಲೆಂಟೆಡ್ ವ್ಯಕ್ತಿ. ಇವಾಗ ನೀವೇನಿದ್ದು ಓಕೆ ನೋಡ್ತಾ ಇರ್ಬೋದು ನೀವು, ಸಕಲೇಶ್ಪುರದ ಒಂದು ಇದು ಈ ಕಡೆ ಜನ ಈ ಸಕಲೇಶ್ಪುರ ಒಂದು ತುಂಬ ಒಳ್ಳೆ ಟೂರಿಸಮ್ ಪ್ಲೇಸ್ ಇದು. ಇಲ್ಲಿ ಟೂರಿಸಮ್ ಪ್ಲೇಸ್ ಅನ್ನೋದಕ್ಕಿಂತ ಇಲ್ಲಿ ಹೆಚ್ಚು ಜಸ್ಟ್ ಸಿನಿಮಾ ಶೂಟಿಂಗ್ಸ್ಗಳೇ ಜಾಸ್ತಿ ಆಗೋದು. ಈ ಕಡೆ ಭಾಗ ಜನಕ್ಕೆ ಅದು ಬೆಂಗಳೂರು ರೀಜನ್ ಜನಕ್ಕೆ ಸಕಲೇಶ್ಪುರ ಹೊಸದಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರೋ ಜನಕ್ಕೆ, ಸ್ಪೆಷಲಿ ಗುಲ್ಬರ್ಗ ಆ ಕಡೆ ಈ ಕಡೆ ಜನಕ್ಕೆ ಈ ಸಕಲೇಶ್ಪುರದ ಏನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ನಾನೊಂದು ಮಾತೇನು ಹೇಳ್ತೀನಿ ಅಂತಂದರೆ, ಇವಾಗ ಲೈಕ್ ಆಲ್ಮೋಸ್ಟ್ ಏನು ತುಂಬ ಗ್ರೀನರಿ ಇರ್ತಕ್ಕಂಥ ಒಂದು ಡೋಯರ್ ಸಾಂಗ್ ಇರ್ತಾವಲ್ಲ, ಅದರಲ್ಲೂ ಸ್ಪೆಷಲಿ ಗಣೇಶ್ ಸರ್ ಅವ್ರ ಮೂವಿಗಳು ತುಂಬ ಶೂಟಿಂಗ್ಸ್ಗಳು ಆಗಿರೋದು ಇದೇ ಜಾಗದಲ್ಲಿ. ಸೊ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮಿಂಚಾಗಿ ನೀನು ಬರಲಂತ ಒಂದು ಸಾಂಗ್ ಇದೆಯಲ್ಲ, ಗಾಳಿಪಟ ಸಮಥಿಂಗ್ ಯಾವುದೋ ಮೂವಿದು, ಆ ಒಂದು ಶೂಟ್ ಲೊಕೇಶನ್ ಆಗಿದ್ದು ಇದೇ ಒಂದು ಲೊಕೇಶನಲ್ಲಿ. ಸೊ ಇವಾಗ ನಾವು ಕೂಡ ಸೇಮ್ ಅದೇ ಲೊಕೇಶನ್ಗೆ ಶೂಟ್ ಮಾಡೋಕ್ಕಂತ ಬಂದಿದ್ದೀವಿ. ಸೊ ನನ್ನ ಟ್ರೈಪೋಡು ಪ್ಲಸ್ ಬ್ಯಾಗಲ್ಲಿ ಲೆನ್ಸ್ಗಳಿದ್ದಾವೆ. ಓಕೆ ನೋಡಿ, ಇಲ್ಲಿ ಜಾಗ ನಿಲ್ಲಕ್ಕೂ ತುಂಬ ಕಷ್ಟ ಇಲ್ಲಿ. ಲೈಕ್ ನೋಡಿ ಹೆಂಗೆ ನಿಂತಿದ್ದಾವೆಲ್ಲನೂ ಇಲ್ಲಿ ಕಾರ್ಗಳು, ತುಂಬ ನ್ಯಾರೋ ಜಾಗ. ಓಕೆ, ಸೊ ಹೀಗೆ ನಮ್ಮ ಇದೇ ಥರ ಇನ್ನೂ ಅಷ್ಟೇ ಟ್ಯೂನ್ ವಿತ್ ಮೀ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. ಅಲ್ಲಿ ಹೋಗಿದ ತಕ್ಷಣ ತುಂಬ ಒಳ್ಳೆ ಸೀನನ್ನು ಕ್ಯಾಪ್ಚರ್ ಮಾಡ್ತೀನಂತೆ. ಸೊ ಗೈಸ್, ಫೈನಲಿ ವೆಲ್ಕಮ್ ಟು ಸಕಲೇಶ್ಪುರ. ಓಕೆ ಗೈಸ್, ಬನ್ನಿ ಇವಾಗ ನಿಮ್ಗೆ ನಾನು ಶೂಟಿಂಗ್ ತೋರಿಸ್ತೀನಿ. ನೀವು ನೋಡ್ಬೋದು ಅಲ್ಲಿ ಎಡ್ಜಲ್ಲಿ ಒಂದು ಇಬ್ಬರು ಜನ ಹುಡುಗಿ ನಿಂತಿದ್ದಾರೆ. ಅವರೇ ನಮ್ಮದು ಸಿನಿಮಾದ ಹೀರೋ ಮತ್ತು ಹೀರೋಯಿನ್ಸು. ಆ್ಯಂಡ್ ಇಲ್ಲಿ ಕಾರ್ನಲ್ಲಿ ನಿಂತಿರೋದೆಲ್ಲ ನಮ್ಮದು ಸಿನಿಮಾ ಟೀಮು. ಇಲ್ಲಿ ಮೇಲ್ಗಡೆ ಸಿನಿಮಾಕ್ಕೆ ಪರ್ಮಿಷನ್ ಇಲ್ಲದಾಗೆ ನಾವು ಅಷ್ಟೇ ಚಿಕ್ಕದಾಗಿ ಒಂದು ಏನೋ ಚೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಲೈಟಿಂಗ್ ಆಯಿತು, ಇನ್ನೊಂದಾಯಿತು, ಏನೂ ತಂದಿಲ್ಲ. ಆ್ಯಂಡ್ ಪ್ಲಸ್ ಒಂದೇ ಕಡೆ ತುಂಬ ಜನ ಆಗಿಬಿಟ್ರೆ ಕ್ರೌಡಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತಲೂ ನಾವೆಲ್ಲ ಒಂದೇ ಕಡೆ ಗ್ಯಾದರ್ ಆಗಿಲ್ಲ. ಅಷ್ಟೇ ಒಂದು ಮಾಡ್ತಾ ಇರೋದು. ಓಕೆ ಗೈಸ್, ಫೈನಲಿ ಶೂಟ್ ಮುಗೀತು. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕ್ಲಿಪ್ಸ್ಗಳು. ನೀವು ನೋಡ್ಬೋದು ಹಿಂದೆ ನಮ್ಮದು ಟೀಮ್ ಬರ್ತಾ ಇದೆ ಎಲ್ಲನೂ. ಹೀರೋಯಿನ್ ಮತ್ತು ಹೀರೋ ಹೋಗ್ತಾ ಇದ್ದಾರೆ ವಿತ್ ಅಂಬ್ರೆಲಾ. ಪಕ್ಕದಲ್ಲಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರು ಮತ್ತು ಆ್ಯಂಡ್ ಒನ್ ಆಫ್ ದ ಪ್ರೊಡಕ್ಷನಿಸ್ಟು ಆ್ಯಂಡ್ ಮೇಕಪ್ ಮ್ಯಾನು, ಆರ್ಟಿಸ್ಟ್ಗಳು. ಆ್ಯಂಡ್ ಮುಂದ್ಗಡೆ ನೋಡಿದ್ರೆ ಆ ಡೈರೆಕ್ಟರ್ಸ್ಗಳು ಹೋಗ್ತಾ ಇದ್ದಾರೆ, ಜೊತೆಗೆ ನಾನಿದ್ದೀನಿ. ಇದು ಪ್ರೊಡಕ್ಷನಿಸ್ಟ್ ಮೇಲ ಫೀಮೇಲ? ಆ ಪ್ರೊಡಕ್ಷನಿಸ್ಟ್ ಬಂದುಬಿಟ್ಟು ಮೇಲು. ಅಯ್ಯೋ ಇರಲ್ಲ, ಅದಕ್ಕೆ ಜೆಂಡರ್ ಇಲ್ಲ. ಅಯ್ಯೋ, ಒನ್ ಆಫ್ ದ ನಾಲೆಜಬಲ್ ಥಿಂಗ್ ನಮ್ಮ ಕೃಷಿಯವ್ರ ಕಡೆಯಿಂದ ನೋಡ್ತಾ ಇರಿ ನೀವು. ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಶೂಟ್ ಮುಗಿಸ್ಕೊಂಡು. ಓಕೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ.
ಇದೇ ಥರ ಯಾರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ನೀವು ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ಯಾರಿಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ ಸೊ ಅಂಥವ್ರಿಗೆ ನಾನು ಕಾಮನಾಗಿ ಹೇಳ್ತಾ ಮಾತು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುಂದೆ ಇನ್ನೂ ಈ ಥರದ್ದು ತುಂಬ ನಾಲೆಜಬಲ್ ಥಿಂಗ್ಸ್ಗಳನ್ನ ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಥಿಂಗ್ಸ್ಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಓಕೆ, ಮತ್ತೆ ಮೀಟ್ ಆಗೋಣಂತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.